ವಿಡಿಯೋ ತುಂಬ ಲಾಂಗ್ ಆಗಿರುತ್ತೆ, ಇನ್ಫಾರ್ಮೇಷನ್ ಏನು ಕೊಡೋಲ್ಲ. ಮೇ ಬಿ ಶಾರ್ಟಾಗಿ ಏನಾದರೂ ನಾನು ಹಾಕಿದರೆ ನಾನು ಯೂಟ್ಯೂಬಲ್ಲಿ ನೋಡಿ ಯಾಕೆ ಅಂತ ಗೊತ್ತಾಗ್ತದೆ. ನಾನು ಅಂದರೆ ಈ ಪೇಜ್ನ ಸ್ಟಾರ್ಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಂದರೆ ನಾನು ಈ ಪೋಸ್ಟು ನನ್ನ ಪರ್ಸ್ನಲ್ ಅಕೌಂಟಿಂದನೂ ಮಾಡ್ಕೊತೀನಿ. ಅಂದರೆ ನಮ್ಮವ್ರಿಗೆ ಸಜೆಸ್ಟ್ ಆಗುತ್ತೆ, ಅಂದರೆ ನನ್ನ ಫಾಲೋವರ್ಸ್ ಆ ಅಕೌಂಟಲ್ಲಿರೋರು ಅಥವಾ ನನಗೆ ಗೊತ್ತಿರೋರು ಅಂದರೆ ತೋರಿಸುತ್ತೆ. ಕೆಲವೊಬ್ಬರು ಲೈಕ್ ಮಾಡಿದ್ದಾರೆ, 7-8 ಜನ, ಮತ್ತು ಯಾರೂ ಲೈಕ್ ಮಾಡೋದೂ ಇಲ್ಲ. ಬಿಕಾಸ್ ಅವ್ರು ನನ್ನ ಪರ್ಸ್ನಲ್ ಅಕೌಂಟಲ್ಲೇ ಲೈಕ್ ಮಾಡಲ್ಲ ನನ್ನ ಪೋಸ್ಟು, ನನ್ನ ಸ್ಟೋರೀಸು 400-500 ಜನ ನೋಡ್ತಾರೆ. ಬಟ್ ನನ್ನ ಪೋಸ್ಟ್ ಲೈಕ್ ಆಗೋದು ಅಥವಾ ನನ್ನ ರೀಲ್ಸ್ ಲೈಕ್ ಆಗೋದು ಮ್ಯಾಕ್ಸ್ 10ರಿಂದ 15, 20, 30. ಅದರಲ್ಲಿ ಗೊತ್ತಿರೋರು 8 ಜನ ಇರ್ತಾರೆ ರೆಗ್ಯುಲರಾಗಿ ನನಗೆ ಅದು ಮಾಡೋರು. ಅದು ಬಿಟ್ಟರೆ ಮೇ ಬಿ ಒಂದು 20 ಜನ ಬೇರೆಯವರು. ಯಾಕೆ ಜನ ಹಂಗಿರ್ತಾರೆ ಅಂದರೆ ನೋಡ್ತಿರ್ತಾರೆ, ಅಂದರೆ ಏನು ಮಾಡ್ತಿದ್ದಾರೆ, ಅಯ್ಯೋ ಹಿಂಗೋ ಉದ್ದಾರ ಆಗ್ಬಿಟ್ಟವಳೆ, ಏನು ಒಬ್ಬೊಬ್ಬಳೆ ಹೋಗ್ತಾಳೆ, ಏನೇನೋ ಮಾಡ್ತಾಳೆ. ಸೊ ಆ ಥರ ಕ್ಯಾಲ್ಕುಲೇಷನ್ಸ್. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಮಾಡಿ. ಏನಾದ್ರು ಗೊತ್ತಿಲ್ವಾ ಕೇಳಿ, ಬೇರೆಯವ್ರನ್ನ. ಹೇಳೋವಂಥವ್ರ ಹೇಳ್ತಾರೆ, ಹೇಳದೇ ಇರೋರ ಏನೇ ಮಾಡಿ ಕೇಳಿ, ಅವ್ರು ಹೇಳಲ್ಲ, ಅವ್ರುಗಳನ್ನ ಇಗ್ನೋರ್ ಮಾಡ್ಕೊಳ್ಳಿ, ಕಲೀರಿ. ನಾನು ಜಾಬ್ ಸರ್ಚಿಂಗೋಸ್ಕರ ಮಾಡ್ತಿರೋದ್ರಿಂದ ಮೋಟಿವೇಶನ್ ಏನು ಕೊಡ್ತಿಲ್ಲ, ಒಂದು ಉಪದೇಶ ಅಂದ್ಕೊಳ್ಳಿ. ನಿಮ್ಮನ್ನು ನೀವೇ ತೊಳ್ಕೊಂಡು, ನೀವೇ ತಿಂತಾ ಇದ್ದೀರಾ ಅಂದರೆ ನಿಮ್ಮನ್ನು ನೀವೇ ತೊಳ್ಕೊಳ್ಬೇಕು. ಬಟ್ ಯಾರಿಗಾರು ಹರ್ಟ್ ಆಗ್ತದೆ ಸಾರಿ. ಅಂದರೆ ನಾನೇನು ಹೇಳ್ತಾ ಹೇಳಕ್ಕೆ ಬರ್ತಿರೋದು ಅಂತಂದರೆ, ಈ ವಿಡಿಯೋದಲ್ಲಿ ಅಂದರೆ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಹೀಗೆ ಇನ್ಫಾರ್ಮೇಷನ್ ತಗೊಳ್ಳೋಕೆ ಮಾತ್ರ ಸೋಷಿಯಲ್ ಮೀಡಿಯಾ ಅಥವಾ ಗೂಗಲ್ಲು ಅಥವಾ ChatGPT ಈ ಥರ ಟೆಕ್ನಾಲಜಿ ಎಲ್ಲ ಇನ್ಫಾರ್ಮೇಷನ್ ತೊಗೊಳಕ್ಕೆ ಮಾತ್ರ. ಕಲೀರಿ, ಅದರಿಂದ ಕಲ್ತ್ಕೊಂಡು ಮಾಡ್ಕೊಂಡು. ಯಾರೋ ನಾನು ದುಬೈ ಬಂದುಬಿಟ್ಟಿದ್ದೀನಿ, ನನಗೆ ಯಾರೋ ಹೆಲ್ಪ್ ಮಾಡ್ತಾರೆ ಇಲ್ಲ. ಅಕ್ಕ ತಂಗಿ ಅಣ್ಣ ತಮ್ಮಂದಿರಿಗೆ ಹೆಲ್ಪ್ ಮಾಡ್ಕೊಳಕ್ಕಾಗದೆ ಪರಿಸ್ಥಿತಿಲಿದ್ದಾರೆ ಜನ ಇಲ್ಲಿ. ಸೊ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವೀಡಿಯೋ ನೋಡಿಬಿಟ್ಟು ಅಕ್ಕ ಹೆಲ್ಪ್ ಮಾಡಿ, ನಾನು ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ನಂಗೆ ಆ ಥರ ಸಿಚುವೇಶನ್ ಇಲ್ಲ. ನಾನು ರೆಫರ್ ಮಾಡಬೇಕಾ ಇಲ್ಲ ಏನಕ್ಕೂ ಹೆಲ್ಪ್ ಮಾಡಬೇಕಂದ್ರೆ ನನ್ನ ಕೈಲಾಗೋದು ಒಂದೇ, ಈ ChatGPT ಥರ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡೋದು. ಬಿಕಾಸ್ ನನಗೂ ಮೇ ಬಿ ನಾನು ಬಂದು ನೀಟಾಗಿ ಒಂದು ಜಾಬ್ ಸಿಕ್ಕು ಅಲ್ಲೇ ಸೆಟ್ಲಾಗಿ ಇಟ್ಕೊಂಡು ಒಂದು 5 ಇಯರ್ಸಿಂದ ಒಂದೇ ಕಂಪ್ನಿಲಿ ವರ್ಕ್ ಮಾಡಿಕೊಂಡು ಮಾಡಿದ ಎಂಟ್ರಿನೇ ಮಾಡಿಕೊಂಡು ಮಾಡಿದ ಇಂಟರ್ವ್ಯೂಸೇ ಮಾಡ್ಕೊಂಡಿದ್ದರೆ ಮೇ ಬಿ ನನಗೂ ಅಷ್ಟೊಂದು ಮನೆ ಇರ್ತಾಯಿರಲಿಲ್ಲ. ಮೋಸ್ಟ್ಲಿ 2-3 ವರ್ಷದಿಂದ ಕೆಲಸ ಮಾಡ್ತಿರೋರಿಗೆ ಒಂದೇ ಕಂಪ್ನಿಯಲ್ಲಿ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಬಿಕಾಸ್ ಅವ್ರಿಗೆಲ್ಲ ಈಸಿಯಾಗಿ ಜಾಬ್ ಸಿಕ್ಕಿದೆ, ಈಸಿಯಾಗಿ ಬಂದು ಸೆಟ್ಲಾಗಿದ್ದಾರೆ. ಅವ್ರಿಗೆ ಹೇಗೆ ಅಂದರೆ ಬಂದು ಅಲ್ಲಿಂದಲೇ ಕೆಲವೊಬ್ರು ರೆಫರ್ ಆಗಿ ಬಂದಿರೋರಿದ್ದಾರೆ. ಇಲ್ಲಿ ಬಂದು ಒಂದು ವಾರಕ್ಕೆ ಒಂದು ತಿಂಗಳಿಗೆ ಏನೋ ಕೆಲಸ ಸಿಕ್ಕು ಸೆಟ್ಲಾಗಿ ಅವ್ರಿಗೆ ಈ ಥರ ಏರಿಯಾ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡೋದು ಅಥವಾ ಒಂದು CV ಪ್ರಿಪೇರ್ ಮಾಡೋದು ಗೊತ್ತಿಲ್ಲ. ಒಂದಿಷ್ಟು ಬೇವರ್ಸಿಗಳಿದ್ದಾವೆ, ಅವಕ್ಕೆ ಲಿಂಕಿಂಗ್ ಇಲ್ಲಂದ್ರೆ ಅಂತಲೇ ಗೊತ್ತಿಲ್ಲ. ಅಂದರೆ ಆ ಲೆವೆಲಿಗಿದ್ದಾರೆ. ಸೊ ನೀವು ಇವಾಗ ಬಂದಿರೋರು, ಹೊಸ್ದಾಗಿ ಹುಡುಕ್ತಾ ಇರೋರು ಆಗುತ್ತೆ, ಕನ್ಫ್ಯೂಷನ್ಸ್ ಬರುತ್ತೆ, ಮಿಸ್ಟೇಕ್ಗಳಾಗುತ್ತೆ. ಒಂದು ಪ್ರಾಪರಾಗಿ ಒಂದು CV ಮಾಡ್ಕೊಳ್ಳಿ, ಆ್ಯಂಡ್ ಪ್ರಾಪರಾಗಿ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಕನೆಕ್ಷನ್ ಇಟ್ಕೊಳ್ಳಿ. ಅಂದರೆ ಕನೆಕ್ಷನ್ ಅಂದರೆ ಫೋನ್ ಕನೆಕ್ಷನ್ಸ್ ಅಲ್ಲ, ಲಿಂಕಿಂಗ್ ಕನೆಕ್ಷನ್ಸು. ಚೆನ್ನಾಗಿ ಲಿಂಕಿಂಗ್ ಕನೆಕ್ಷನ್ಸ್ ಇಟ್ಕೊಳ್ಳಿ. ಆ್ಯಂಡ್ ಪ್ಲಸ್ ಲಿಂಕಿಂಗ್ ಕನೆಕ್ಷನ್ ಅಂದರೆ ಅವ್ರಿಗೆಲ್ಲ ಎದ್ದು ಮೆಸೇಜ್ ಮಾಡೋದಲ್ಲ, ಹಾಯ್ ಹಲೋ ಅಂದರೆ ಕೀಪ್ ಬರ್ತಾನೆ ಆಪರ್ಚುನಿಟಿ ಎಲ್ಲೆಲ್ಲೂ ಅಂತ ಅದಲ್ಲ. ಕನೆಕ್ಷನ್ ಇಟ್ಕೊಂಡು ನಿಮ್ಮ ಪ್ರೊಫೈಲ್ ವ್ಯೂಸ್ ತಗೊಳ್ಳಿ. ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ರೀಲ್ಸಿಗೆಲ್ಲ ಗುದ್ದಾಡ್ತಾರಲ್ಲ, ಸೊ ಜಾಬ್ ಹುಡ್ಕೋ ಟೈಮಲ್ಲಿ ಲಿಂಕ್ಡ್ಇನಲ್ಲಿ ರೀಲ್ಸ್ ತಗೊಳ್ಳೋದು ನೋಡ್ಕೊಳ್ಳಿ. ಅದರಲ್ಲಿ 110,000ರಲ್ಲಿ ಅಟ್ಲೀಸ್ಟ್ ಒಂದು 300 ಜನ HRs ನಿಮ್ಮನ್ನು ನೋಡಿರ್ತಾರೆ ಅಂದರೆ, ಸೊ ದೆರ್ ಈಸ್ ಎ ಯೂಸ್ಫುಲ್ ಥಿಂಗ್ ಅಷ್ಟೇ.